ಮಕ್ಕಳಿಗೆ ಹೊಡೆದಂತೆ ಆ ಮಗುವಿನ ಕಾಲಿಗೂ ಹೊಡೆದಿದ್ದಾರೆ. ಮದರಸಾದಲ್ಲಿ ವಿದ್ಯಾರ್ಥಿಯೊಬ್ಬನಿಗೆ ಬುದ್ಧಿ ಕಲಿಸುವ ಉದ್ದೇಶದಿಂದ ಹೊಡೆದನೆಂಬ ಕಾರಣಕ್ಕೆ ಕೋಪಗೊಂಡ ಬಾಲಕನ ಕುಟುಂಬಸ್ಥರು ಮಸೀದಿಯೊಳಗೆ ನುಗ್ಗಿ ಧರ್ಮಗುರುಗಳ ಮೇಲೆ ಅಮಾನವೀಯವಾಗಿ ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿರುವ ಘಟನೆ ಮಂಗಳೂರು ಹೊರವಲಯದ ಸುರತ್ಕಲ್ ಕೃಷ್ಣಾಪುರದ ತ್ವೈಬ ಮಸೀದಿಯಲ್ಲಿ ನಡೆದಿದೆ. ಘಟನೆಗೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ವೈರಲ್ ಆಗಿದ್ದು, ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಸ್ಥಳೀಯ ಮಸೀದಿಯ ಮದರಸಾದಲ್ಲಿ ಇಲ್ಮ್ ಕಲಿಯುತ್ತಿದ್ದ ಬಾಲಕನಿಗೆ ಉಸ್ತಾದ್ ಅವರು ಹೊಡೆದಿದ್ದರು ಎನ್ನಲಾಗಿದೆ. ಇದರಿಂದ ಬಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದವು. ಈ ವಿಷಯ ತಿಳಿದ ಬಾಲಕನ ಚಿಕ್ಕಪ್ಪ, ತಾಯಿ ಮತ್ತು ಕುಟುಂಬದ ಇತರ ಸದಸ್ಯರು ಮಸೀದಿಗೆ ಧಾವಿಸಿದ್ದಾರೆ. ಈ ವೇಳೆ ಮಸೀದಿಯ ಕೊಠಡಿಯೊಂದರಲ್ಲಿ ಉಸ್ತಾದ್ ಅವರು ಊಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಒಳನುಗ್ಗಿದ ಕುಟುಂಬಸ್ಥರು ತೀವ್ರ ವಾಕ್ಸಮರ ನಡೆಸಿದ್ದಾರೆ. ವಿಡಿಯೋದಲ್ಲಿ ದಾಖಲಾಗಿರುವಂತೆ ಬಾಲಕನ ತಾಯಿ ಮತ್ತು ಚಿಕ್ಕಪ್ಪ ಉಸ್ತಾದ್ ಅವರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಲು ಆರಂಭಿಸಿದ್ದಾರೆ. ಸ್ಥಳದಲ್ಲಿದ್ದ ಕಮಿಟಿ ಸದಸ್ಯರು ಏನೇ ಇದ್ದರೂ ಕಮಿಟಿ ಮುಂದೆ ಬಂದು ಮಾತನಾಡಿ ನಾವೊಂದು ತೀರ್ಮಾನ ಕೈಗೊಳ್ಳೋಣ, ಕಾನೂನು ಕೈಗೆತ್ತಿಕೊಳ್ಳಬೇಡಿ ಎಂದು ಮನವಿ ಮಾಡಿದರೂ ಕೇಳದ ಬಾಲಕನ ಚಿಕ್ಕಪ್ಪ ಏಕಾಏಕಿ ಉಸ್ತಾದ್ ಅವರ ಮೇಲೆ ನುಗ್ಗಿ ಮನ ಬಂದಂತೆ ಹಲ್ಲೆ ನಡೆಸಿದ್ದಾನೆ. ಅಲ್ಲದೆ ಬಹಿರಂಗವಾಗಿ ಕೊಲೆ ಬೆದರಿಕೆಯನ್ನು ಒಡ್ಡಿದ್ದಾನೆ. ಕಲಿತು ಬರಲಿಕ್ಕೆ ಹೇಳಿದ್ರು, ಅದು ಅವನು ಮಾಡಲಿಲ್ಲ. ಅದಕ್ಕೆ ಎಲ್ಲ ಮಕ್ಕಳಿಗೆ ಹೊಡೆದ ಹಾಗೆ ಇವನಿಗೂ ಸಹ 2 ಪೆಟ್ಟು ಕೊಟ್ಟಿದ್ದಾರೆ ಕಾಲಿನ ಹಿಂಬದಿಗೆ. ಈಗ ಅವರು ಕಮಿಟಿಯವರು ಬರ್ತಾರಲ್ಲ, ಸ್ವಲ್ಪ ನಿಲ್ಲಿ, ನಾವು ಊಟ ಮಾಡಿ ಆದಮೇಲೆ ನಾವು ಮಾತಾಡುವ, ಕೂತು ಮಾತಾಡುವ. ನಮಗೆ ಆ ಉಸ್ತಾದಿಗೆ ಅವರು ಹೊಡೆಯುತ್ತಾರಂತ ನಮಗೆ ನಾವು ಊಹಿಸಲಿಲ್ಲ. ಈ ಬಂದದ್ದು ಈ ಹುಡುಗನ ತಂದೆಯೂ ಅಲ್ಲ, ತಾಯಿಯೂ ಅಲ್ಲ, ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಬೋಧನೆ ಮಾಡುವ ಉಸ್ತಾದರಿಗೆ ಏಕಾಏಕಿ ಬಂದು ನೀವು ಮೈ ಮುಟ್ಟುವುದು ಅದು ಎಷ್ಟು ಸರಿ? ಅದು ಮತ್ತೆ ಇನ್ನೊಂದು ವಿಡಿಯೋ ವೈರಲ್ ಆಗ್ತಾ ಇದೆ, ಮೈಗೆ ಕೈ ಕಾಲಿಗೆ ಮೈಗೆಲ್ಲ ಹೊಡೆದಿದ್ದಾರೆ. ಈ ಮದ್ರಸದ ವಿಡಿಯೋ ಅಲ್ಲ, ಅದು ಎಲ್ಲಿಯೋ ಆದದ್ದು ವಿಡಿಯೋ. ಅದಷ್ಟೊಂದು ಪರಿಣಾಮಕಾರಿಯಾಗಿ ಬರುತ್ತದೆ ಎಂದು ಅವರು ನಿರೀಕ್ಷಿಸಿರಲಿಲ್ಲ. ಗುರುಗಳಿಂದ ಮಕ್ಕಳಿಗೆ ಹೊಡೆದಿದ್ರೆ ಅಥವಾ ಬೇರೆ ಏನಾದರೂ ಕಂಪ್ಲೇಂಟ್ ಇದ್ರೆ ಅವರು ಹೇಳ್ಬೋದಿತ್ತು, ನಮಗೆ ಕಂಪ್ಲೇಂಟ್ ಮಾಡ್ಬೋದಿತ್ತು. ನಾವು ಗುರುಗಳ ವಿರುದ್ಧ ಕ್ರಮ ಕೈಗೊಳ್ತಾ ಇದ್ದೆವು. ನಾವು ಒಂದು ಕಂಪ್ಲೇಂಟ್, ಅದರಲ್ಲಿ ತೀರ್ಮಾನವಾದಂಗೆ ನಾವು ಒಂದು ಸುರತ್ಕಲ್ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಅವನ ತಮ್ಮನ ಮಗ ಅಂತೇಳಿ ಅವನು ಬಂದು ಹೊಡೆದದ್ದು.